ರಾಜೇಂದ್ರ ಹತ್ಯೆ ಸುಪಾರಿ ಡೀಲ್ ಬಯಲಾಗಿದ್ದೇ ರೋಚಕವಾಗಿದೆ. ಯಶೋಧ ಮತ್ತೆ ಪುಷ್ಪಾಳಿಂದ ಸುಪಾರಿ ಸಂಚು ಹೊರಬಿದ್ದಿದೆ. ಸುಪಾರಿ ವಿಚಾರವನ್ನ ಪ್ರಿಯತಮೆ ಯಶೋದಾಳಿಗೆ ಸೋಮನ ಸಹಚರ ಗುಂಡಾ ತಿಳಿಸಿದ್ದಂತೆ. ನಂತರ ಸುಪಾರಿ ಡೀಲ್ ಬಗ್ಗೆ ಯಶೋಧ ಪುಷ್ಪಾಳಿಗೆ ಹೇಳಿದ್ದಾಳೆ. ಇದೇ ವಿಷಯವನ್ನ ಪುಷ್ಪ ರಾಜೇಂದ್ರನ ಆಪ್ತ ರಾಕಿಗೆ ತಿಳಿಸಿದ್ದಾಳೆ. ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಆಡಿಯೋ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆರೋಪಿ ಗುಂಡನ ಪ್ರಿಯತಮೆ ಯಶೋಧಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ಯಶೋಧಳ ಬಂಧನದ ಬೆನ್ನಲ್ಲೇ ಲವರ್ ಗುಂಡ ಪರಾರಿಯಾಗಿದ್ದಾನೆ. ಇನ್ನು ಪ್ರಕರಣದ A1 ಸೋಮನಿಗಾಗಿ ಹುಡುಕಾಟ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಉದ್ಯಮಿಗೆ ಲೇಡಿ ಹನಿ ಟ್ರಾಪ್ ಬಲೆ ಬೀಸಿದ ಆರೋಪ ಕೇಳಿಬಂದಿದೆ. ಶ್ರೀದೇವಿ ಎಂಬಾಕೆ ಒಂದು ಮುತ್ತಿಗೆ 50,000 ರೂಪಾಯಿ ಪೀಕಿದ್ದಾಳೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪ್ರೀಸ್ಕೂಲ್ ನಡೆಸ್ತಾ ಇದ್ದ ಶ್ರೀದೇವಿ 1 ಕೋಟಿ ನೀಡುವಂತೆ ಉದ್ಯಮಿ ರಾಕೇಶ್ಗೆ ಒಂದು ಗ್ಯಾಂಗ್ ಬೆದರಿಕೆಯನ್ನ ಹಾಕುತ್ತೆ. ಈಗ ದೂರು ಕೂಡ ದಾಖಲಾಗಿದೆ. ಉದ್ಯಮಿ ರಾಕೇಶ್ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್ ಜೊತೆಗೆ ಆರೋಪಿ ಶ್ರೀದೇವಿ ಗ್ಯಾಂಗ್ ಫೈನಲ್ ಸೆಟಲ್ಮೆಂಟ್ ಮಾಡಿಕೊಂಡಿತ್ತು. ಕೊನೆಗೆ 20 ಲಕ್ಷಕ್ಕೆ ಡೀಲ್ ಕುದುರಿಸಿದ್ರು. ಹಾಗೆ 1,90,000 ಹಣವನ್ನ ಪಡೆದಿರ್ತಾರೆ ಶ್ರೀದೇವಿ ಗ್ಯಾಂಗ್. ಉದ್ಯಮಿ ರಾಕೇಶ್ನನ್ನ ಅನಂತರದಲ್ಲಿ ಬಿಟ್ಟು ಕಳಿಸಿರ್ತಾರೆ. ಉಳಿದ ಹಣ ನೀಡಬೇಕು ಅಂತ ರಾಕೇಶ್ಗೆ ಗ್ಯಾಂಗ್ ಒತ್ತಡ ಹಾಕಿತ್ತು. ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ತೀವ್ರ ಕುತೂಹಲ ಕೆರಳಿಸಿದೆ. ಸಿಎಂ ಜೊತೆ ಹಲವು ಸಚಿವರು ಕೂಡ ದೆಹಲಿಗೆ ಪ್ರಯಾಣಿಸುವಂತ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಸಚಿವ ಈಶ್ವರ್ ಖಂಡ್ರೆ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಿಎಂ ಸಚಿವರ ದೆಹಲಿ ಭೇಟಿ ಮಹತ್ವ ಪಡೆದುಕೊಂಡಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ನಮಗೆ ಗೊತ್ತಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ದೆಹಲಿಗೆ ಹೋಗ್ತಾರೆ, ಅಲ್ಲಿ ಚರ್ಚಿಸ್ತಾರ ನೋಡೋಣ ಅಂತ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆಗಬಾರದಿತ್ತು, ಅದೊಂದು ದುರ್ದೈವ ಅಂತ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗಲಿದೆ, ಶೀಘ್ರದಲ್ಲೇ ಯತ್ನಾಳ್ ಬಿಜೆಪಿಗೆ ವಾಪಸ್ ಬರೋ ವಿಶ್ವಾಸ ಇದೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾಲಿನ ದರ ಏರಿಕೆಯನ್ನ ಸಚಿವ ಕೆ ವೆಂಕಟೇಶ್ ಸಮರ್ಥಿಸಿಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಏರಿಸಿದ 4 ರೂಪಾಯಿ ಸಂಪೂರ್ಣ ರೈತರಿಗೆ ಕೊಡ್ತೀವಿ. ಮನಮೋಹನ್ ಸಿಂಗ್ ಇದ್ದಾಗ ಪೆಟ್ರೋಲ್ಗೆ 60 ರೂಪಾಯಿ ಇತ್ತು, ಈಗ 103 ರೂಪಾಯಿ ಆಗಿದ್ರು ಯಾರು ಸಹ ಮಾತನಾಡ್ತಾ ಇಲ್ಲ ಅಂತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಸರ್ಕಾರ ಜನರಿಗೆ ಬೆಲೆ ಏರಿಕೆಯ ಬರೆ ಹಾಕ್ತಾ ಇದೆ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, 1 ಕೈಯಿಂದ ಕೊಟ್ಟು 4 ಕೈಯಿಂದ ಕಸಿದುಕೊಳ್ತಾ ಇದ್ದಾರೆ, ಯಾಕಾದ್ರೂ ಕಾಂಗ್ರೆಸ್ಗೆ ಮತ ಹಾಕಿದ್ವಿ ಅಂತ ಜನ ಅಂದ್ಕೊಳ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯಪಾಲರು ಗ್ರಾಮೀಣಾಭಿವೃದ್ಧಿ ವಿವಿ ಬಿಲ್ ವಾಪಸ್ ಕಳಿಸಿದ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಭವನ ಈಗ ಬಿಜೆಪಿ ಕಚೇರಿ ಹಾಗೂ ಆರ್ಎಸ್ಎಸ್ನ ಕೇಶವ ಕೃಪಾ ಆಗಿದೆ. ತಮಿಳುನಾಡಿನಲ್ಲೂ ಇದೇ ರೀತಿ ಮಾಡಿದ್ದಾರೆ. ತಮಿಳುನಾಡಿನಂತೆ ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಧಾರವಾಡದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಮಹಿಳೆಯರು ಸಮರ ಸಾರಿದ್ದಾರೆ. ಧಾರವಾಡ ತಾಲೂಕಿನ ಹೊಲ್ತಿಕೋಟಿ ಗ್ರಾಮದಲ್ಲಿ ಕಿರಾಣಿ ಅಂಗಡಿಗಳಿಗೆ ಮಹಿಳೆಯರು ಮುತ್ತಿಗೆ ಹಾಕಿದ್ರು. ಗ್ರಾಮದ ಎಲ್ಲಾ ಕಡೆ ಮದ್ಯದ ಪ್ಯಾಕೆಟ್ ರಾಶಿ ಬೀಳ್ತಾ ಇತ್ತು. ಇದರಿಂದ ರೊಚ್ಚಿಗೆದ್ದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ವೀಲಿಗಳ ವಿರುದ್ಧ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಸಮರ ಸಾರಿದ್ದಾರೆ. ಕಳೆದೊಂದು ತಿಂಗಳಲ್ಲಿ ಬರೋಬ್ಬರಿ 398 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. 324 ಪುಂಡರನ್ನ ಬಂಧಿಸಿರುವಂತಹ ಪೊಲೀಸರು 397 ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ಅಪ್ರಾಪ್ತರ ಕೈಗೆ ಬೈಕ್ ಕೊಟ್ಟ 62 ಪೋಷಕರ ವಿರುದ್ಧ ಕೇಸ್ ದಾಖಲಾಗಿದೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈಗೆ ಗೇಟ್ ಪಾಸ್ ನೀಡುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ಕೇಂದ್ರ ಸಚಿವ ಮುರುಗನ್ ಹಾಗೆ ತಮಿಳುಸೈ ಸುಂದರರಾಜನ್ ನಡುವೆ ಪೈಪೋಟಿ ಏರ್ಪಟ್ಟಿದೆ. 2 ವಾರಗಳಲ್ಲಿ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಸಾಧ್ಯತೆ ಇದೆ. ಎಐಎಡಿಎಂಕೆ ಬೇಡಿಕೆಗೆ ಬಿಜೆಪಿ ಹೈಕಮಾಂಡ್ ಮಣಿಯಿತು ಅಂತ ಹೇಳಲಾಗ್ತಾ ಇದೆ. ಅಣ್ಣಾಮಲೈರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಿಸುವಂತೆ ಎಐಎಡಿಎಂಕೆ ನಾಯಕರು ಬೇಡಿಕೆಯನ್ನ ಇಟ್ಟಿದ್ರಂತೆ. ಹೀಗಾಗಿ ಅಣ್ಣಾಮಲೈಗೆ ಗೇಟ್ ಪಾಸ್ ನೀಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯಲ್ಲಿ 2 ಸರಕು ರೈಲುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ 2 ಮೃತಪಟ್ಟಿದ್ದು 4 ಗಾಯಗೊಂಡಿದ್ದಾರೆ. ಈ ಮಾರ್ಗವು ಖಾಸಗಿ ಒಡೆತನದಲ್ಲಿ ಇದ್ದು ಕಹಲ್ಗಾಂವ್ ಹಾಗೆ ಫರಕ್ಕಾ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಸಂಪರ್ಕಿಸುವ ಮಾರ್ಗವಾಗಿದೆ. ಚಿಲಿ ಅಧ್ಯಕ್ಷ ಗೇಬ್ರಿಯಲ್ ಬೋರಿಕ್ ಫಾಂಟ್ ಭಾರತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತು ದೆಹಲಿಯ ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧಿಯವರ ಸಮಾಧಿಗೆ ಬೋರಿಕ್ ಪುಷ್ಪ ನಮನವನ್ನ ಸಲ್ಲಿಸಿದರು. ಬಳಿಕ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಟೈಟಾನ್ಸ್ ಪಂದ್ಯ ನಡೆಯಲಿದೆ. ಹೀಗಾಗಿ ಸ್ಟೇಡಿಯಂ ಸುತ್ತಮುತ್ತ ಟ್ರಾಫಿಕ್ ಅನ್ನು ತಡೆಗಟ್ಟುವುದಕ್ಕೆ ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೂ ಸ್ಟೇಡಿಯಂ ಸುತ್ತಮುತ್ತ ಪಾರ್ಕಿಂಗ್ ನಿರ್ಬಂಧಿಸಲಾಗಿದೆ.
ನಾಳೆ ಮ್ಯಾಚ್ ನೋಡೋದಕ್ಕೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸೈಂಟ್ ಜೋಸೆಫ್ ಹೈಸ್ಕೂಲ್ ಗ್ರೌಂಡ್, ಯುಬಿ ಸಿಟಿ ಹಾಗೆ ಶಿವಾಜಿನಗರ ಬಸ್ ನಿಲ್ದಾಣದ 1ನೇ ಮಹಡಿಯಲ್ಲಿ ನಿಲುಗಡೆ ಸ್ಥಳದಲ್ಲಿ ವಾಹನಗಳನ್ನ ನಿಲುಗಡೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಸುತ್ತಮುತ್ತ ವಾಹನಗಳ ನಿಲುಗಡೆಯ ಸ್ಥಳ ಕೊರತೆ ಇದೆ. ಆದ್ರಿಂದ ಅಭಿಮಾನಿಗಳು ಬಿಎಂಟಿಸಿ ಬಸ್ ಹಾಗೆ ಮೆಟ್ರೋವನ್ನ ಬಳಸಬೇಕು ಅಂತ ಪೊಲೀಸರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಓಲಾ, ಊಬರ್ ಆಟೋಗಳ ಪಿಕಪ್ ಮತ್ತೆ ಡ್ರಾಪ್ ಮಾಡೋದಕ್ಕೂ ಕೂಡ ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯದ ವೇಳೆ ಮಧ್ಯರಾತ್ರಿ 12:30 ಕೂಡ ಮೆಟ್ರೋ ಸೇವೆ ವಿಸ್ತರಣೆಯಾಗಿದೆ. ಏಪ್ರಿಲ್ 2, 10, 18, 24 ಹಾಗೆ ಮೇ 3, 13, 17ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ನಡೆಯುತ್ತೆ. ಪಂದ್ಯ ನಡೆಯೋ ದಿನ 4 ಟರ್ಮಿನಲ್ನಿಂದ ಕೊನೆ ರೈಲು ಸೇವೆ 12:30 ಕೂಡ ವಿಸ್ತರಣೆ ಮಾಡಿ ಬಿಎಂಆರ್ಸಿಎಲ್ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ.